ಬೆಂಗಳೂರು ಸಮೀಪದ ನೆಲಮಂಗಲ ಬಳಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಹೆದ್ದಾರಿಯ ಬ್ಯಾರಿಕೇಡ್ ಮುರಿದು ಸರ್ವಿಸ್ ರಸ್ತೆಯಿಂದ ಹೊರಬಿದ್ದಿದೆ ಕಾರು. ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ್ನಲ್ಲಿದ್ದ ಇಬ್ಬರ ಮೆದುಳು ಛಿದ್ರವಾಗಿದೆ. ಮೃತರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಗೊಂದಮಲೇನಹಳ್ಳಿಯಲ್ಲಿ ಇರುವಂತಹವರು. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಕಾರು ಪಲ್ಟಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಹೆದ್ದಾರಿಯ ಬ್ಯಾರಿಕೇಡ್ ಮುರಿದು ಸರ್ವಿಸ್ ರಸ್ತೆಯಿಂದ ಹೊರಬಿದ್ದಿರುವಂತಹ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ್ನಲ್ಲಿದ್ದಂತಹ ಇಬ್ಬರು ಪ್ರಯಾಣಿಕರ ಮೆದುಳು ಹೊರಗಡೆ ಬಂದಿದೆ. ಛಿದ್ರವಾಗಿದೆ. ಕಾರಿನ ಒಂದು ಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಕೂಡ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರ್ನಲ್ಲಿದ್ದಂತಹ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕು ಗೊಂದಮಲೇನಹಳ್ಳಿಯವರು ಅನ್ನೋದು ತಿಳಿದು ಬಂದಿದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೆಲಮಂಗಲ ಬಳಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅಪಘಾತಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ತಿಳಿದು ಬಂದಿದೆಯಾ? ಸದ್ಯದ ಸನ್ನಿವೇಶ ವಿವರಿಸೋದಾದ್ರೆ ಭಾವನಾ, ಏನು ಬೆಳ್ಳಂಬೆಳಗ್ಗೆ ಜವರಾಯ ತನ್ನ ಹಟ್ಟಹಾಸವನ್ನ ಮೆರೆದಿದ್ದಾನೆ. ಏನಂತಂದ್ರೆ ಇವರು ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಈ ಒಂದು ಕಾರು ಅತಿ ವೇಗವಾಗಿ ಬರ್ತಾ ಇತ್ತು. ಈ ಎಂಟಗಾನಹಳ್ಳಿ ಬಳಿ ಇರ್ತಕ್ಕಂಥದ್ದು ಇದು ಅತಿ ಅಪಾಯವಾದಂತಹ ತಿರುವು. ಇಲ್ಲಿ ವೇಗವಾಗಿ ಬರ್ತಾ ಇದ್ದಂತ ಈ ಕಾರಿನ ಚಾಲಕರ ಬಹುಶಃ ಏನು ನಿಯಂತ್ರಣ ಕಳೆದುಕೊಂಡು ಆ ಒಂದು ಬ್ಯಾರಿಕೇಡ್ಗೆ ಗುದ್ದಿದಂತಹ ಸಂದರ್ಭದಲ್ಲಿ ಕಾರು ಪಲ್ಟಿ ಆಗಿದೆ. ಸರ್ವಿಸ್ ರಸ್ತೆವರೆಗೂ ಕೂಡ ಕಾರು ಪಲ್ಟಿ ಹಾಕೊಂಡು ಬಂದಿದೆ. ಅಲ್ಲಿ ಏನು ಕಾರಿನಲ್ಲೇ ಇದ್ದಂತವ್ರು ಇಬ್ರು ಸ್ಥಳದಲ್ಲಿ ಮೃತಪಟ್ಟಿರ್ತಕ್ಕಂತಹದ್ದು. ಹಾಗೇನೆ ಇನ್ನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರಿನ ಚಾಲಕ ಶ್ರೀಧರ್ ಮತ್ತು ಪುನೀತ್ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಇನ್ನು ಕಾರಿನಲ್ಲಿದ್ದಂತಹ ಮತ್ತೋರ್ವ ಪ್ರಯಾಣಿಕ ಸುಮನ್ಗೆ ತುಂಬಾ ಗಂಭೀರವಾದಂತಹ ಗಾಯ ಆಗಿದೆ. ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಏನು ಅತಿ ವೇಗವಾಗಿ ಕಾರನ್ನ ಓಡಿಸ್ತಾ ಇದ್ದಿದ್ರ ಪರಿಣಾಮವಾಗಿ ಇದು ಆಗಿರಬಹುದು ಅಂತ ಹೇಳಿದರೆ ಶಂಕಿಸಲಾಗ್ತಾ ಇದೆ. ಈ ಒಂದು ಪ್ರಕರಣ ಇದೀಗ ನೆಲಮಂಗಲ ಸಂಚಾರಿ ಠಾಣೆಯಲ್ಲಿ ದಾಖಲಾಗಿದೆ. ಆದ್ರೆ ಬೆಳಗ್ಗೆ ಈ ರೀತಿಯಾದಂತಹ ಒಂದು ಅಪಘಾತ ಈ ಒಂದು ಎಂಟಗಾನಹಳ್ಳಿ ಬಳಿ ಸಂಭವಿಸಿರ್ತಕ್ಕಂಥದ್ದು ಇದು ಸಂಚರಿಸ್ತಾ ಇನ್ನಿತರೆ ವಾಹನಗಳವರು ಕೂಡ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ಪದೇ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಭಾಗದಲ್ಲಿ ಈ ರೀತಿಯಾದಂತಹ ಅಪಘಾತಗಳು ನಡೀತಾ ಇರುತ್ತೆ. ಅಲ್ಲಿ ಒಂದಷ್ಟು ನಾಮಫಲಕಗಳನ್ನ ವೇಗವಾಗಿ ಹೋಗ್ಬಾರ್ದು ಅಥವಾ ಒಂದು 60ರ ಮಿತಿಯಲ್ಲಿ ಹೋಗ್ಬೇಕು, ಈ ರೀತಿಯಾದಂತಹ ಒಂದು ನಾಮಫಲಕಗಳನ್ನ ಅಳವಡಿಸಿದ್ರೆ ಆದ್ರೆ ಇದನ್ನು ಸ್ವಲ್ಪ ನಿಯಂತ್ರಿಸಬಹುದಾ ಅನ್ನುವಂತಹ ಒಂದು ಆಲೋಚನೆ ಕೂಡ ಸ್ಥಳೀಯರಲ್ಲಿ ಮೂಡ್ತಾ ಇದೆ. ಹೌದಾ? ಎಸ್, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.